हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। वन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणबृंहितान् सशस्त्रप्रवचनासक्तानिलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन्मम। हरिः ओम्। ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು ಶಾಸ್ತ್ರ ಪ್ರಮೇಯಗಳು. 82ನೇ ಗಜ್ಜದಿಂದ 92ನೇ ಗಜ್ಜ. 10 ಜನ ವರದರನ್ನು ಚಿಂತಿಸುತ್ತಿದ್ದವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ. 10 ಜನ ವರದರನ್ನು ಚಿಂತಿಸುವ ಮೂಲಕ ಶ್ರೀ ಪುರಂದರದಾಸರು ಜೀವರಲ್ಲಿ ಪರಸ್ಪರ ಭೇದವನ್ನು ಮತ್ತು ತಾರತಮ್ಯವನ್ನು ತಿಳಿಸ್ತಾ ಇದ್ದಾರೆ. ನಾವು ಭೇದವನ್ನು ಕಿಂಚಿತ್ ಪ್ರಮಾಣದಲ್ಲಿ ತಿಳಿದುಕೊಂಡೆವು. ಪ್ರಸ್ತುತ ತಾರತಮ್ಯವನ್ನು ಅವಲೋಕಿಸುತ್ತಿದ್ದೇವೆ. ತಾರತಮ್ಯ ಭಾವನೆ ಎಂದರೆ ನಮಗಿಂತ ಮೇಲಿನವರು ಉತ್ತಮರು, ಕೆಳಗಡೆಯುವುದರು ಅಧಮರು. ಈ ದೃಷ್ಟಿಯಲ್ಲಿ ನೋಡಿದರೆ ಭಗವಂತ ತಾರತಮ್ಯದಲ್ಲಿ ಇಲ್ಲ ಎನ್ನುವುದು ಯಾತಕ್ಕೆ ಅಂದರೆ ಭಗವಂತನಿಗಿನ್ನ ಉತ್ತಮನಾದವನು ಯಾರೂ ಇಲ್ಲ. ಆದ್ದರಿಂದ ತಾರತಮ್ಯ ಜ್ಞಾನವನ್ನು ನಾವು ಬ್ರಹ್ಮದೇವರಿಂದ ಪ್ರಾರಂಭ ಮಾಡಬೇಕು ಹೊರತು ಪರಮಾತ್ಮ ಲಕ್ಷ್ಮಿಯಿಂದ ಅವರು ಎಂದೂ ಯಾವ ರೀತಿಯಲ್ಲೂ ಬದಲಾವಣೆ ಆಗದೇ ಇರತಕ್ಕಂಥ ಈಶಕೋಟಿ ಪ್ರವಿಷ್ಟರು. ಅವರಿಗೆ ಯಾವ ಸಾಧನೆಯೂ ಇಲ್ಲ, ಪೂರ್ಣರು. ಆದ್ದರಿಂದ ಅವರನ್ನು ತಾರತಮ್ಯದಲ್ಲಿ ಯಾಕೆ ನಾವು ತಿಳಿಯಬೇಕಾಗಿದೆ, ಎಳೆದು ತೋರಿಸ್ತಾ ಇದ್ದೀರಾ ಅಂದರೆ ನಾವು ಎಲ್ಲ ಸ್ವಾತಂತ್ರ್ಯ ಏನು ನಾವು ವಿಚಾರಿಸ್ತಾ ಇದ್ದೀವಿ ಅದು ಕೇವಲ ಭಗವಂತನ ಮಾತ್ರ. ತಾರತಮ್ಯ ಇರುವಿಕೆಯೂ ಸಹ ಭಗವಂತನ ಅಧೀನವೇ ಆಗಿದೆ. ತಾರತಮ್ಯದ ಜ್ಞಾನ ಬೇಡ ಅಂತ ಭಗವಂತನ ಮನಸ್ಸಿಗೆ ಬಂದರೆ ಯಾವುದೂ ಉಳಿಕೆ ಶಕ್ಯವೇ ಇಲ್ಲ. ತೇನ ವಿನಾ ತೃಣನಪಿ ಚಲತಿ ಎಂಬತಕ್ಕಂಥದ್ದು ಹೇಗಿದೆಯೋ ಹಾಗೆಯೇ ಭಗವಂತನ ಅಪೇಕ್ಷೆಯಂತೆ ಎಲ್ಲವೂ ಇದೆ. ಅವನ ಅಧೀನದಲ್ಲಿರುವುದರಿಂದ ಭಗವಂತ ನಿಯಾಮಕತ್ವೇನ ತಾರತಮ್ಯದಲ್ಲಿ ಅಗ್ರನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ಆದ್ದರಿಂದ ಭಗವಂತನ ಮೊದಲನೇ ಕಕ್ಷ, ಲಕ್ಷ್ಮಿನ 2ನೇ ಕಕ್ಷ ಎಂದು ನಮ್ಮ ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ಶಾಸ್ತ್ರಗಳಿಗೆ ವಿಭಾಗ ಮಾಡಿದೆ. ಭಗವಂತನ ತಿಳಿಯಬೇಕು ಅಂದರೆ ಅದಕ್ಕೆ ಪರಮಾತ್ಮ ಪ್ರಕರಣ ಅಂತಲೇ ಪ್ರತ್ಯೇಕವಾಗಿದೆ. ಭಗವಂತನ ತಾರತಮ್ಯ ಎಂಬತಕ್ಕಂಥದ್ದಿಲ್ಲ. ಹಾಗಾದರೆ ಏನನ್ನು ವಿಚಾರ ಮಾಡಬೇಕು ಅಂದರೆ ಭಗವಂತನ ಗುಣಗಳನ್ನು ತಿಳಿಯುವುದೇ ಮುಖ್ಯವಾಗಿದೆ. ಭಗವಂತನ ಗುಣಗಳನ್ನು ನಾವು ಎಷ್ಟು ಹೇಳಿದರೂ ಅದು ಅನಂತವಾಗಿಯೇ ಉಳಿಯುತ್ತದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಭವಿಷ್ಯತಿ ಎಂಬಂತೆ ಭಗವಂತನ ಗುಣಗಳು ಎಣಿಕೆಗೆ ಪಾರಮ್ಯವೇ ಇಲ್ಲ, ನಾವು ಹೇಳಲು ಶಕ್ತಿಯೇ ಇಲ್ಲ. ಆದ್ದರಿಂದ ಸಮಯ ಬಂದಾಗೆಲ್ಲ ಭಗವಂತನ ಗುಣಚಿಂತನೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಭಗವಂತನ ಮೊಟ್ಟಮೊದಲನೇ ಗುಣ ಯಾವುದು ಅಂದರೆ ಪರಮಾತ್ಮ ಗುಣಲಕ್ಷಣಗಳ ಕಥನೆ. ಭಗವಂತ ತಿಳಿಬೇಕು ಅಂದರೆ ಒಂದು ಗುಣದಿಂದ ಗುಣಲಕ್ಷಣದಿಂದ ತಿಳಿಬೇಕು. ಅತ್ರ ಭಗವತಃ ನಾರಾಯಣಸ್ಯ ಗುಣಲಕ್ಷಣಾದಿಕಂ ವಕ್ಷ್ಯತೆ. ಭಗವದ್ದ್ರವ್ಯಮಿತಿ ಸುಧಾಯಂ ಉಕ್ತತ್ವಾತ್ ಸ ದ್ರವ್ಯೇ ಅಂತರ್ಭವತಿ ಅನಂತಗುಣ ಪರಿಪೂರ್ಣತ್ವಂ ಭಗವತಃ ನಾರಾಯಣಸ್ಯ ಲಕ್ಷಣಂ. ಅನಂತಾನಾಮಪಿ ಗುಣಾನಾಂ ಪರಿಪೂರ್ಣತ್ವಂ ಚ
ಪ್ರತ್ಯೇಕಂ ನಿರವಧಿಕತ್ವಂ ನಿರತೇಶಿಕತ್ವಂ ಚ ಜ್ಞೇಯಂ ತದುಕ್ತಂ ಷಷ್ಠಂ ಭಾಗವತೆ. ಮಯ್ಯಾನಂತಗುಣೇನಂತೆ ಗುಣತೋ ಅನಂತ ವಿಗ್ರಹೇ. ಷಷ್ಠತಾತ್ಪರ್ಯೇ ಚ ಪ್ರತ್ಯೇಕಶೋ ಗುಣಾನಾಂ ತು ನಿಸ್ಸೇಮತ್ವಂ ಉದೀರ್ಯತೆ ಯಥಾ ನಾಸ್ತ್ಯಂತು ಗುಣತಃ ತೇ ಚ ಅನಂತಾ ಹಿ ಸಂಖ್ಯಾ ಅಚೇತನ ಅನಂತಗುಣೋ ವಿಷ್ಣು ಗುಣತೋ ಅನಂತ ಏವ ಚ ಇತಿ ಉಕ್ತಂ. ಭಗವಂತನಾದ ನಾರಾಯಣನ ಲಕ್ಷಣ ಗುಣಾದಿಗಳನ್ನು ಇಲ್ಲಿ ನಿರೂಪಿಸಲಾಗಿದೆ. ಭಗವಂತ ದ್ರವ್ಯ ಎಂದು ಸುಧಾದಲ್ಲಿ ಹೇಳಿದೆ. ಆದ ಕಾರಣ ಅವನು ದ್ರವ್ಯದಲ್ಲಿ ಅಂತರ್ಭೂತನಾಗುತ್ತಾನೆ ಅಂತ ಮೊದಲು ತಿಳಿಬೇಕು. ದ್ರವ್ಯ ಗುಣ ಸಾಂಖ್ಯ ಯೋಗ ಅಂತ ಹೇಳಿ ಪದಾರ್ಥಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೇದು ದ್ರವ್ಯ. ಅನಂತ ಗುಣ ಪರಿಪೂರ್ಣನು ನಾರಾಯಣನ ಲಕ್ಷಣ. ಅನಂತ ಗುಣಗಳು ಪರಿಪೂರ್ಣ ಅಂದರೆ ಒಂದೊಂದು ಗುಣವೂ ಪ್ರತ್ಯೇಕ ನಿರವಧಿಕವಾಗಿದೆ, ಅವಧಿರಹಿತವು, ನಿರತಿಶಯವಂತ ತಿಳಿಯಬೇಕು. ಷಷ್ಠಮ ಭಾಗವತದಲ್ಲಿ ಹೀಗೆ ಹೇಳಿದೆ: ನಾನು ಅನಂತ ಗುಣನು, ಗುಣದಿಂದಲೂ ಅನಂತ ವಿಗ್ರಹವುಳ್ಳವನು ಎಂದು ತಿಳಿಸಿದೆ. ಷಷ್ಠ ತಾತ್ಪರ್ಯದಲ್ಲಿ ಪರಮಾತ್ಮನ ಒಂದೊಂದು ಗುಣಗಳು ಸೀಮಾರಹಿತವಾಗಿದೆ. ಇದನ್ನು ನಿರವಧಿಕ ಅಂತ ಹೆಸರು. ಗುಣಗಳಿಂದ ಅನಂತ ಎಂದರೆ ಒಂದೊಂದು ಸಂಖ್ಯಾದಿಗಳಲ್ಲೂ ಅನಂತವಾಗಿದೆ, ಅಂತ್ಯವಿಲ್ಲದವು. ಆದ್ದರಿಂದಲೇ ವಿಷ್ಣು ಅನಂತ ಗುಣನು, ಗುಣನಿಂದಲೂ ಅನಂತನು ಎಂದು ಹೇಳಲಾಗಿದೆ. ಹೀಗೆ ಅನಂತ ಅಂತ ಹೇಳಿದಾಗ ನಾವು ತಿಳಿದುಕೊಳ್ಳುವ ಬಗೆ ಹೇಗೆ? ಪರಮಾತ್ಮನಲ್ಲಿ ಇರತಕ್ಕ ಅನಂತ ಗುಣಗಳು ಪ್ರತ್ಯೇಕ ಅವಾಂತರ ಅನಂತ ಪ್ರಭೇದವುಳ್ಳಗಳು. ಅದು ಹೇಗೆಂದರೆ, ಪರಮಾತ್ಮನ ಒಂದು ಅನಂತ ಗುಣ, ಇದರ ಪ್ರಭೇದಗಳು ಮೋದ, ಪ್ರಮೋದ, ಮುದ, ಆನಂದ, ಆರಾಮ, ಪ್ರಿಯಾದಿಗಳು. ಇವುಗಳ ಮೋದ ಅಂದರೆ ಭೋಗ ನಿಮಿತ್ತವಾದದ್ದು, ಅದರ ವಿಶೇಷದಿಂದ ಬಂದದ್ದು ಸುಖವು, ಪ್ರಮೋದವು. ಅಲ್ಪ ಭೋಗದಿಂದ ಬಂದದ್ದು ಮುದವು, ಸ್ವರೂಪಭೂತ ಆನಂದವು ಸುಖವೆಂದು ಕರೆಯಲ್ಪಡುತ್ತದೆ. ಪರದರ್ಶನದಿಂದ ಬಂದದ್ದು ಸುಖವು, ಆರಾಮವು, ಇದರ ಪರಾಕಾಷ್ಠೆಗೆ ಪ್ರಿಯವು. ಈ ವಿಷಯದಲ್ಲಿ ಪ್ರಮಾಣಗಳು ಮೊದವು ಭೋಗ ನಿಮಿತ್ತಕವು, ಭೋಗ ವಿಶೇಷದಿಂದ ಹುಟ್ಟಿದ್ದು ಪ್ರಮೋದವು, ಅತ್ಯಲ್ಪ ಭೋಗದಿಂದ ಬಂದದ್ದು ಮುದವು ಎಂದು ತೈತರಿಯ ಭಾಷೆಯಲ್ಲಿ ಹೇಳಿದೆ. ಸ್ವರೂಪಭೂತವು ಸುಖವು, ಇದಕ್ಕೆ ಆನಂದ ಎಂದು ಕರೆಯುತ್ತಾರೆ ಎಂದು ಬೃಹತ್ ಭಾಷೆಯಲ್ಲಿ ತಿಳಿಸಿದ್ದಾರೆ. ಪರದರ್ಶ ನಿಮಿತ್ತಕವಾದದ್ದು ಆರಾಮವು ಎಂದು ಗೀತಾ ಭಾಷ್ಯದಲ್ಲಿ ಹೇಳಿದೆ. ಆರಾಮದ ಪರಾಕಾಷ್ಠೆಯೇ ಪ್ರಿಯ ಎಂದು ಕರೆಯಲ್ಪಡುತ್ತದೆ. ಹೀಗೆ ತೈತರಿಯ ಭಾಷ್ಯದಲ್ಲಿದೆ. ಇದೇ ರೀತಿಯಿಂದ ಮೋದ, ಪ್ರಮೋದ ಮೊದಲಾದವುಗಳಲ್ಲಿ ಕೂಡ ಅವಾಂತರ ಅನಂತ ಪ್ರಭೇದಗಳಿದೆ ಅಂತ ತಿಳಿಯಬೇಕು. ಜ್ಞಾನಾನಂದಾದಿಗಳಿಗೂ ಇದೇ ರೀತಿ ಅವಾಂತರ ಪ್ರಭೇದಗಳನ್ನು ತಿಳಿಯಬೇಕು. ವಿಜ್ಞಾನ, ಜ್ಞಾನ, ಸುಜ್ಞಾನ, ಪ್ರಜ್ಞಾನಾದಿಗಳು ಎಂದು ಐತರೇಯ ಭಾಷೆಯಲ್ಲಿ ಹೇಳಿದೆ. ಜಗತ್ ಸೃಷ್ಟಿಕರ್ತ ಎಂದು ಸಾಮಾನ್ಯವಾಗಿ ತಿಳಿಯುವುದು ಜ್ಞಾನ, ವಿಶೇಷವಾಗಿ ತಿಳಿಯುವುದು ವಿಜ್ಞಾನ. ಇಂಥ ಗುಣಗಳು ಅನಂತ ಎಂದು ಅನ್ಯತ್ರದಲ್ಲಿ ಹೇಳಿದೆ. ನಿನ್ನ ಗುಣಗಳು ಅಗಣಿತಗಳು, ಅವು ಸಹ ಪ್ರತ್ಯೇಕ ಗುಣದಿಂದ ಅನಂತವು ಇತ್ಯಾದಿಯಾಗಿ ಹೇಳಿದೆ. ಇದರ ಅಭಿಪ್ರಾಯವೇನೆಂದರೆ, ಪರಮಾತ್ಮನಲ್ಲಿರ್ತಕ್ಕಂಥ ಜ್ಞಾನಾನಂದಾದಿ ಗುಣಗಳು ಪ್ರತ್ಯೇಕವಾಗಿ ಅವಾಂತರ ಪ್ರಭೇದದಿಂದ ಕೂಡಿರುವುದೇ ಗುಣದಿಂದ ಅನಂತ ಅಂತ ತಿಳಿಯಬೇಕು. ಈ ಜ್ಞಾನ ಆನಂದಾದಿಗಳು ಎಲ್ಲ ಗುಣಗಳು ಪರಸ್ಪರ ಅಭಿನ್ನಗಳು, ಪರಬ್ರಹ್ಮನ ಸ್ವರೂಪಭೂತಗಳು. ಆದರೂ ಅತ್ಯಂತ ಶಕ್ತಿಯಿಂದ ಪರಸ್ಪರ ಜ್ಞಾನ ಆನಂದಾದಿ ರೂಪದಿಂದ ಭೇದ ವ್ಯವಹಾರ ವಿಷಯಗಳಾಗುತ್ತದೆ. ಹಾಗಾದರೆ ಜೀವನ ಸ್ವರೂಪವಾದ ಜ್ಞಾನ ಆನಂದಾದಿಗಳಿಗೂ ಜೀವನದಿಂದ ಪರಸ್ಪರ ಅತ್ಯಂತ ಅಭಿನ್ನವಾಗಿರುವುದು, ಅಲ್ಲೂ ಕೂಡ ವಿಶೇಷ ಶಕ್ತಿಯಿಂದ ಪರಸ್ಪರ
ಜ್ಞಾನಾನಂದಾದಿಗಳಿಗೆ ಭೇದ ವ್ಯವಹಾರ ಮಾಡಲು ಬರುತ್ತದೆ. ಅಂದಮೇಲೆ ಭಗವದ್ಗುಣಗಳಿಗೂ ಜೀವಗುಣಗಳಿಗೂ ವಿಶೇಷ ಏನು ಅಂದರೆ ವಿಶೇಷ ಇದೆ ಎಂದು ಹೇಳ್ತಾರೆ. ಜೀವಸ್ಯ ಸ್ವರೂಪಭೂತ ಜ್ಞಾನಾನಂದಾದಯ ಪರಸ್ಪರ ಅರ್ಥಕ್ರಿಯಾಕಾರೇಣ ನ ಸಂತಿ. ಯಥಾ ಭಗವದ್ಗುಣಃ ಪರಸ್ಪರ ಅರ್ಥಕ್ರಿಯಾಕಾರಿಣಃ ಭವಂತಿ ಅತಃ ತಯೋಃ ಭೇದ ಜ್ಞಾತವ್ಯಃ. ಜೀವ ಸ್ವರೂಪಭೂತ ಜ್ಞಾನ ಆನಂದಾದಿಗಳು ಅಭಿನ್ನವಾದರೂ ಪರಸ್ಪರವಾಗಿ ಅರ್ಥಕ್ರಿಯಾಕಾರಿಗಳು ಆಗುವುದಿಲ್ಲ. ಆದರೆ ಪರಮಾತ್ಮನ ಜ್ಞಾನಾನಂದಾದಿಗಳು ಅವನ ಅಚಿಂತ್ಯ ಶಕ್ತಿಯಿಂದ ಪರಸ್ಪರ ಅರ್ಥಕ್ರಿಯಾಕಾರಿಗಳು ಆಗುತ್ತದೆ. ಜ್ಞಾನಕ್ರಿಯಾವನ್ನು ಆನಂದವು, ಆನಂದ ಕ್ರಿಯೆಯನ್ನು ಜ್ಞಾನವು ಮಾಡುತ್ತದೆ. ಅದರಂತೆ ಜೀವಗುಣಗಳು ಪರಸ್ಪರ ಅರ್ಥಕ್ರಿಯಾಕಾರಿಗಳು ಆಗುವುದಿಲ್ಲ. ಪರಮಾತ್ಮನ ಗುಣಗಳು ಆಗುತ್ತದೆ. ಅದು ಹೇಗೆಂದರೆ ಜ್ಞಾನ ವಿಜ್ಞಾನಾದಿಗಳು ಆನಂದ ಪ್ರಮೋದಾದಿಗಳು ಗಳಿಗೂ ಭೇದ ಇರುವುದರಿಂದ ಅವುಗಳಿಗೆ ಪರಸ್ಪರ ಅರ್ಥಕ್ರಿಯಾಕಾರಿತ್ವ ಇದೆ. ಪರಮಾತ್ಮನ ಅಚಿಂತ್ಯ ಶಕ್ತಿ ಯೋಗದಿಂದ ಆನಂದ ಜ್ಞಾನ ಇತ್ಯಾದಿ ಭೇದ ವ್ಯವಹಾರವು ಕೂಡ ಕೊಡುತ್ತದೆ. ಇದಕ್ಕೆ ಉದಾಹರಣೆ ಏನು ಅಂದರೆ ಜ್ಞಾನಕ್ಕೆ ಅರ್ಥ ವಿಷಯಕಾರಿತ್ವ ಏನಿದೆಯೋ ಅದನ್ನು ಆನಂದ ಅಂತ ಕರೀತೇವೆ. ಅದರಂತೆ ಆನಂದಕ್ಕೆ ಯಾವ ಉಚ್ಚತಾ ಪ್ರಾಪಕತ್ವ ಧರ್ಮವಿದೆಯೋ ಅದು ಜ್ಞಾನಕ್ಕೆ ಇರುತ್ತದೆ. ಇದೇ ರೀತಿ ಸರ್ವಗುಣಗಳಿಗೂ ತನ್ನಿಂದ ಭಿನ್ನವಾದ ಗುಣಗಳು ಯಾವ ಅರ್ಥಕ್ರಿಯಾಕಾರಿತ್ವ ಇದೆಯೋ ಅದು ಇರುತ್ತದೆ. ಅಂದರೆ ಸರ್ವಗುಣಗಳು ಶ್ವೇತರ ಗುಣಗಳ ಕಾರ್ಯಗಳನ್ನು ಮಾಡುತ್ತದೆ ಎಂದು ಬಾಬಾ ಹೀಗೆ ಬೃಹತ್ ಭಾಷೆಯಲ್ಲಿ ಪ್ರತ್ಯೇಕಂ ತು ಗುಣಾಂತಸ್ತು ಸದಾ ಸರ್ವಗುಣಾತ್ಮಕಾನ್ ಚಿದಾನಂದಾತ್ಮಕತ್ವಸ್ಯ ಗುಣ ಸರ್ವಗುಣಾತ್ಮಕಃ ಇತ್ಯಾದಿ. ಪ್ರತ್ಯೇಕ ಚಿದಾನಂದಾದಿ ಗುಣಗಳು ಸರ್ವಗುಣಾತ್ಮಕಗಳೇ ಎಂದು ಹೇಳಿದೆ. ಸರ್ವಗುಣಗಳ ಸಮೂಹ ಸರ್ವಗುಣ ಸ್ವರೂಪಗಳಾದರೆ ಜ್ಞಾನ ಆನಂದ ಸ್ವರೂಪ, ಆನಂದವು ಜ್ಞಾನ ಸ್ವರೂಪ. ಹೀಗೆ ಆದಲ್ಲಿ ಇದು ಜ್ಞಾನ ಇದು ಆನಂದ ಎಂಬ ಪ್ರತಿನಿಯತ ವ್ಯವಸ್ಥೆ ಕೂಡುವುದಿಲ್ಲ. ಅದರಂತೆ ಎಲ್ಲ ಗುಣಗಳಿಗೂ ಎಲ್ಲ ಲಕ್ಷಣಗಳಿಗೂ ಬರುವುದರಿಂದ ಪರಸ್ಪರ ಭೇದ ಜ್ಞಾನ ಆಗದೆ ಹೋಗಬೇಕಾಯಿತು ಅದು ಶಂಕೆ ಮಾಡಿಕೊಡುವುದು. ಪ್ರಮಾಣಗಳು ಹೇಗಿದೆಯೋ ಅದರಂತೆ ಪ್ರಮೇಯ ಅಂಗೀಕಾರ ಮಾಡಬೇಕು. ಇದರ ಅಭಿಪ್ರಾಯ ಏನೆಂದರೆ ಪ್ರತಿನಿಯತ ಜ್ಞಾನ ಆನಂದಾದಿಗಳು ಇರುತ್ತದೆ ಎಂಬ ವಿಷಯದಲ್ಲಿ ಪೂರ್ವೋಕ್ತ ಪ್ರಮಾಣಗಳು ಪ್ರಸಿದ್ಧವಾಗಿದೆ. ಪ್ರಾಮಾಣಿಕವಾದ್ದರಿಂದ ಜ್ಞಾನಾನಂದಾದಿಗಳು ಪ್ರತಿನಿಯತ ವ್ಯವಸ್ಥೆ ಹಾಗೂ ಎಲ್ಲ ಗುಣಗಳಿಗೂ ಎಲ್ಲ ಲಕ್ಷಣಗಳಿಂದ ಕೂಡಿದವರಾದರೂ ಪರಸ್ಪರ ಭೇದ ಬುದ್ಧಿ ಜನಕತ್ವ ಈಶ್ವರ ಅಚಿಂತ್ಯ ಶಕ್ತಿಯಿಂದ ಸಮಂಜಸವಾಗುತ್ತದೆ. ಯಾವ ಅನುಪತ್ತಿಯೂ ಇಲ್ಲ ಅಂತ ತಿಳಿಬೇಕು. ಮತ್ತು ಹೇಗೆ ವಾಸುದೇವಾದಿ ರೂಪಗಳು ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ, ಸಂಕರ್ಷಣ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಇತ್ಯಾದಿ ರೂಪಗಳು ರೂಪಾಂತರ ವಿಶೇಷಗಳಾದ ಯುಕ್ತವಾಗಿರುತ್ತದೋ ಅದರಂತೆ ಜ್ಞಾನಾನಂದಾದಿ ಭಗವದ್ಗುಣಗಳು ಕೂಡ ಜ್ಞಾನಾನಂದ, ಜ್ಞಾನ ಬಲ, ಸುಖ ಜ್ಞಾನ, ಸುಖಬಲನು ಇತ್ಯಾದಿ ರೂಪದಿಂದ ಆನಂದ ಬಲಾದಿಗಳು ಗುಣಾಂತರ ವಿಶೇಷದಿಂದ ಕೂಡಿರುತ್ತದೆ. ಈ ವಿಷಯದಲ್ಲಿ ಪ್ರಮಾಣ ಅಂದರೆ ಪರಮಾತ್ಮನು ಜ್ಞಾನವೀರ್ಯನು, ಜ್ಞಾನಬಲನು, ಜ್ಞಾನಾನಂದವೆಂದು ಕರೆಯಲ್ಪಡುವನು, ಸದ್ದೇಹನು, ಸುಗಂಧನು, ಜ್ಞಾನ ಪ್ರಕಾಶಕನು, ಸತ್ಪರಾಕ್ರಮನು, ಜ್ಞಾನನು, ಸುಖನು ಇತ್ಯಾದಿ ಬೃಹತ್ ಭಾಷೆಯಲ್ಲಿ ಹೇಳಿದೆ. ಜ್ಞಾನ ಸುಖ ಹೀಗೆ ಹೇಳುವುದರಿಂದ ಪರಮಾತ್ಮನ ಜ್ಞಾನ ಆನಂದಾದಿ ಗುಣಗಳಿಗೆ ಪ್ರತ್ಯೇಕವಾಗಿ ಧರ್ಮಿತ್ವವು ಹಾಗೂ ಧರ್ಮತ್ವವು ಹೇಳಿದಂತಾಯಿತು. ಹಾಗೂ ಗುಣಿ ಭಾವವು ಸ್ಪಷ್ಟವಾಗುತ್ತದೆ. ಅಂದರೆ
ಒಂದೇ ಜ್ಞಾನ ಧರ್ಮಿಯೂ ನಿಜ, ಹಾಗೇ ಧರ್ಮವೂ ಆಗಿರುತ್ತದೆ. ಅದರಂತೆ ಜ್ಞಾನವೇ ಗುಣ, ಆ ಜ್ಞಾನವೇ ಗುಣಿಯೂ ಜ್ಞಾನವುಳ್ಳದ್ದು ಎಂಬುದು ಜ್ಞಾನ ಮತ್ತು ಜ್ಞಾನನು ಎಂದು ಹೇಳುವುದರಿಂದ ಗೊತ್ತಾಗುತ್ತದೆ. ಇದರಂತೆ ಸುಖ ದುಃಖ ಎಂಬಲ್ಲಿಯೂ ತಿಳಿಯಬೇಕು. ಬೃಹತ್ ಭಾಷೆಯಲ್ಲಿ ಭಿನ್ನ ಗುಣಗಳಲ್ಲಿಯೂ ಗುಣಗಳಿರುತ್ತದೆ. ಹಾಗೆ ಹೇಳಿದಲ್ಲಿ ಅನವಸ್ಥ ಬರುವುದಿಲ್ಲ. ಸ್ವನಿರ್ವಾಹಕಗಳು ಗುಣಗಳು ಗುಣಿಗಳು ಇವೆಲ್ಲವೂ ತಮ್ಮಿಂದಲೇ ಗುಣಗುಣಿ ಭಾವನಿರ್ವಹಣ ಮಾಡಿಕೊಳ್ಳುತ್ತಿದೆ ಎಂದು ಉಕ್ತವಾಗಿದೆ. ಇದರಿಂದ ಬ್ರಹ್ಮನಂತೆ ಅವನ ಗುಣಗಳು ಸಕಲ ಗುಣಾಂತರಗಳಿಂದ ಕೂಡಿರುತ್ತದೆ ಎಂದು ಹೇಳಿದಲ್ಲಿ ಮಹಾತ್ಮ ಲಾಭ ಆಗೋದ್ರಿಂದ ಗುಣದಲ್ಲಿ ಗುಣ ಇರುವುದು ವ್ಯರ್ಥವಲ್ಲ. ಕೇವಲ ಭಗವದ್ಗುಣಗಳು ಮಾತ್ರ ಅನ್ಯೋನ್ಯ ತಾದಾತ್ಮ ಅಂದರೆ ಅಭೇದ ಹೊಂದಿರುತ್ತದೆ. ಹೀಗೇನಿಲ್ಲ. ಅದರಂತೆಯೇ ಕ್ರಿಯಾದಿ ಸರ್ವಧರ್ಮಗಳು ಕೂಡ ಗುಣಾದಿ ಸರ್ವಧರ್ಮಗಳು ಕಾರ್ಯಕಾರಿ ಆಗುತ್ತದೆ ಹಾಗೂ ಧರ್ಮಿ ಸ್ವರೂಪಗಳು ಆಗಿರುತ್ತದೆ. ಆದರೂ ಆ ಐಶ್ವರ್ಯ ರೂಪ ವಿಶೇಷ ಬಲದಿಂದ ಅವುಗಳಿಗೆ ಪರಸ್ಪರ ಭೇದ ವ್ಯವಹಾರ ಕೂಡುತ್ತದೆ. ಹಾಗೂ ಪರಬ್ರಹ್ಮನ ಜನ್ಮಾದಿ ಕಾರಣತ್ವ ಯಾವ ಲಕ್ಷಣ ಇದೆಯೋ ಅದು ಆನಂದ ಜ್ಞಾನ ಕ್ರಿಯಾದಿಗಳು ಪ್ರತ್ಯೇಕವಾಗಿರುತ್ತದೆ. ಈ ಕಾರಣದಿಂದಲೇ ಪರಮಾತ್ಮನ ಗುಣಗಳು ಲೋಕವೇ ಲಕ್ಷಣ ಎಂದು ತಿಳಿಯಬೇಕು. ಇದು ಭಗವಂತನ ಲಕ್ಷಣ, ಗುಣದ ಲಕ್ಷಣ. ಭಗವಂತನ ಗುಣಕ್ಕೂ ಜೀವನ ಗುಣಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ಮೊದಲು ತಿಳಿಯಬೇಕು. ಭಗವಂತನ ಒಂದೊಂದು ಅಂಗವೂ ಒಂದೊಂದು ಕೆಲಸ ಮಾಡುತ್ತದೆ, ಎಲ್ಲ ಅಂಗವೂ ಎಲ್ಲ ಕೆಲಸ ಮಾಡುತ್ತದೆ ಅಂತ ನಾವು ಹೇಳುವುದುಂಟು. ಅದನ್ನು ಹೇಗೆ ತಿಳಿಯಬೇಕು? ನೇಹ ನಾನ ಸಿಕ್ಕಿಂಚನ ಎಂಬ ಶ್ರುತಿಯ ವಾಕ್ಯದಂತೆ ಭಗವಂತನ ಅವಯವಗಳು ಮತ್ತು ಅವಯವಿಯಾದ ಭಗವಂತನಿಗೆ ಅಭೇದ ಇದೆ. ಅದಕ್ಕೆ ಉದಾಹರಣೆ ನಾವು ಕೊಡುವುದು ಸಕ್ಕರೆ ಗೊಂಬೆ. ಇದು ಜಡ ಪದಾರ್ಥ. ನಮ್ಮ ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ಅದನ್ನು ಚೇತನವಾದ ಭಗವಂತನ ನಾವು ತಿಳಿದುಕೊಳ್ಳಬೇಕು ಮನನ ಮಾಡಿಕೊಂಡು. ಹಾಗೆ ಮಾಡಿದಾಗ ಭಗವಂತನ ಯಾವುದೇ ಅವಯವಗಳು ಆನಂದಮಯ, ಗುಣಮಯ, ಅರ್ಥಕ್ರಿಯಾಕಾರಿತ್ವ. ಭಗವಂತನ ಕೇವಲ ಸಂಕಲ್ಪದಿಂದಲೇ ಎಲ್ಲ ಕೆಲಸವನ್ನು ಮಾಡುವಾಗ ಅವನ ಕೈಯಿಂದ ಒಂದು ಕೆಲಸವನ್ನು ಮಾಡಬೇಕು ಎಂಬ ಪ್ರಮೇಯವಿಲ್ಲ. ಆ ದೃಷ್ಟಿಯಿಂದಲೇ ಕೇವಲ ನೋಡುವುದರಿಂದಲೇ ಭಗವಂತ ಕೃಷ್ಣನ ರೂಪದಲ್ಲಿ ಎಲ್ಲರನ್ನೂ ಸಂಹಾರ ಮಾಡಿದ. ಅವನು ಯುದ್ಧ ರಂಗದಲ್ಲಿ ಹೋಗಿ ಕಾದಾಡಿ ಬಾಣವನ್ನು ಬಿಟ್ಟು ಗದೆಯನ್ನು ತಿರುಗಿಸಿ ರಕ್ತಪಾತ ಮಾಡಬೇಕಾಗಿಲ್ಲ. ಕೇವಲ ಒಂದೇ ದೃಷ್ಟಿಯಿಂದ ಅವನ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾನೆ. ಅಂದರೆ ಯಾವುದು ಶಸ್ತ್ರಗಳಿಂದ, ಅನಂತ ಶಸ್ತ್ರಗಳಿಂದ ಆಗುವ ಕೆಲಸ ಕೇವಲ ಒಂದು ದೃಷ್ಟಿಯಿಂದ ಆಗುತ್ತದೆ. ಇದು ಇನ್ನೂ ಮುಂದೆ ಹೋಗಿ ನಾವು ನೋಡಿದಾಗ ಕೇವಲ ಭಗವಂತನ ಸಂಕಲ್ಪದಿಂದಲೇ ಯಾವ ನೋಟದಿಂದ ಆಗುವ ಕೆಲಸ, ಯಾವ ಅನಂತ ಯುದ್ಧಗಳಿಂದ ಆಗತಕ್ಕಂಥ ಕೆಲಸ ಅದು ಕೇವಲ ಒಂದು ಸಂಕಲ್ಪದಿಂದಲೇ ಆಗುತ್ತದೆ. ಇದನ್ನು ನಾವು ಹೇಗೆ ತಿಳಿಯುವುದು? ಇದಕ್ಕೆ ನಮ್ಮ ಲೋಕದಲ್ಲಿ ದೃಷ್ಟಾಂತಗಳು ನಾವು ಅನಂತ ರೀತಿಯಲ್ಲಿ ನಾವು ನೋಡುತ್ತೇವೆ. ನಾವು 1 ಪೈಸೆ, 10 ಪೈಸೆ, 100 ಪೈಸೆ ಹೀಗೆ ನೋಡುತ್ತೇವೆ. ಅದನ್ನು 1000 ರೂಪಾಯಿ ಒಂದು ಕಾಯಿ ನಾಣ್ಯದಲ್ಲಿ ನೋಡಿದಾಗ ಎಷ್ಟು ಪೈಸೆಗಳಿರುತ್ತದೆ? ಇದೇ ಒಂದು ಮುಂದೆ 1 ಕೋಟಿ ರೂಪಾಯಿಗೂ ಒಂದು ನಾಣ್ಯ ಬಂತು ಅಂತ ನಾವು ಅಂದುಕೊಂಡಾಗ ಆ 1 ಕೋಟಿ ರೂಪಾಯಿಯಲ್ಲಿ ಎಷ್ಟು ಪೈಸೆಗಳು ತುಂಬಬೇಕಾಗುತ್ತದೆ? ಆ 1 ಕೋಟಿ ರೂಪಾಯಿಯ ಅಳತೆ ಮಾಪನ ಎಷ್ಟಿರುತ್ತೆ? ಅದು 1 ಪೈಸೆಯ ಮಾದರಿಯಲ್ಲೇ ಇರುತ್ತದೆ. ಅಥವಾ ಸ್ವಲ್ಪ ಕಿಂಚಿತ್ ದೊಡ್ಡದಿದ್ದರೂ ಸಹ ಅದರ ವ್ಯಾಲ್ಯೂ ಏನಾಗುತ್ತದೆ? ಅತಿಶಯವಾಗಿ ಹಿಗ್ಗುತ್ತದೆ. ಇದು ಕೇವಲ ಉದಾಹರಣೆಗೋಸ್ಕರವಾಗಿ. ಹೀಗೆ ಭಗವಂತನ ಗುಣಗಳು ಯಾವುದೇ ಗುಣ, ಯಾವುದೇ ಇಂದ್ರಿಯ, ಏನೇ ಕೆಲಸವನ್ನು ಮಾಡಬಹುದು. ಇದು ಭಗವಂತನ ಗುಣಗಳಲ್ಲಿ ವೈಚಿತ್ರ್ಯವನ್ನು ನಾವು ಕಾಣುವ ಬಗೆ, ಭಗವಂತನ ಗುಣಕಥನವನ್ನು ತಿಳಿಯತಕ್ಕಂಥ ಬಗೆ. ಜೀವನದ ಸ್ವರೂಪದಲ್ಲಿ
ಎಲ್ಲ ಸ್ವರೂಪವೂ ಸ್ವರೂಪ ಎಂದೇ ಹೆಸರು. ಆದರೆ ಒಂದೊಂದು ಇಂದ್ರಿಯಗಳಿಂದ ಪ್ರತ್ಯೇಕವಾದ ಕಾರ್ಯಗಳು ಏನಿದೆ ಅದೇ ಕೆಲಸವನ್ನು ಮಾಡಬೇಕೇ ಹೊರತು ಒಂದೇ ಇಂದ್ರಿಯಿಂದ ಎಲ್ಲ ಕೆಲಸವನ್ನು ಮಾಡತಕ್ಕಂಥ ಭಗವಂತ ಏನು ಮಾಡುತ್ತಾನೆ ಆ ಒಂದು ಅರ್ಥಕ್ರಿಯಾಕಾರಿತ್ವ ಮತ್ತು ಜೀವನಿಗೆ ಭಗವಂತ ಒದಗಿಸಿಲ್ಲ. ಏಕೆ? ಅವನು ಸ್ವತಂತ್ರನಾದ್ದರಿಂದ ಭಗವಂತ ತನ್ನ ಇಚ್ಛಾ ಮಾತ್ರದಿಂದ ಭಗವಂತನು ಜೀವನಗಳಿಂದ ಹೇಗೆ ಭಿನ್ನನಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ಭಗವಂತ ತನ್ನ ಲಕ್ಷಣಗಳನ್ನು ಅತಿ ವಿಚಿತ್ರವಾಗಿ, ಅಂದರೆ ಜೀವನಗಳಿಂದ ಭಿನ್ನವಾಗಿ ಇಟ್ಟುಕೊಂಡಿದ್ದಾನೆ ಅಂತ ನಾವು ತಿಳಿಯಬೇಕು. ಮೋಕ್ಷದಲ್ಲಿ ಭಗವಂತನ ಸಂಕಲ್ಪವೂ ಇದೆ, ಜೀವನ ಸಂಕಲ್ಪವೂ ಇದೆ. ಎರಡೂ ಸಂಕಲ್ಪದಿಂದ ಅದಕ್ಕೆ ಭಂಗ ಇಲ್ಲ, ನಡೆಯುತ್ತೆ. ಆದರೆ ಭಗವಂತನ ಸಂಕಲ್ಪ ನಿತ್ಯ ಸಂಕಲ್ಪ, ಸತ್ಯ ಸಂಕಲ್ಪ, ಸ್ವತಂತ್ರ ಸಂಕಲ್ಪ. ಜೀವನ ಸಂಕಲ್ಪ ಅಧೀನ ಸಂಕಲ್ಪ, ಅಲ್ಪ ಸಂಕಲ್ಪ. ಜೀವರು ಭಗವಂತನಂತೆ ಇಚ್ಛೆ ಮಾಡಲು ಶಕ್ಯವೇ ಆಗುವುದಿಲ್ಲ. ಆದ್ದರಿಂದ ಮೋಕ್ಷದಲ್ಲಿಯೂ ಸಹ ಸಂಕಲ್ಪದ ಮಾತ್ರದಿಂದಲೇ ಎಲ್ಲ ಮೋಕ್ಷಾರ್ಥಿಗಳಿಗೆ ತಮಗೆ ಬೇಕಾದ ಕಾಮನೆಗಳನ್ನು ಪೂರೈಸಿಕೊಂಡರೂ ಸಹ ಭಗವಂತನಿಗೆ ಉಂಟಾಗತಕ್ಕಂಥ ಕಾಮನೆಗಳನ್ನು ಜೀವರಿಗೆ ಉಂಟಾಗುವುದೇ ಇಲ್ಲ. ಉದಾಹರಣೆಗೆ ಲಕ್ಷ್ಮೀಪತಿತ್ವ ಎಂಬ ಕಾಮನೆ ಭಗವಂತನ ಮಾತ್ರ ಸ್ಥಿರವಾಗಿರತಕ್ಕಂಥದ್ದು, ಬ್ರಹ್ಮಾದಿ ಯಾವ ದೇವತೆಗಳಲ್ಲೂ ಇಲ್ಲ. ಬ್ರಹ್ಮಾದಿ ಯಾವ ದೇವತೆಗಳಲ್ಲಿಯೂ ಈ ಕಾಮನೆಯೇ ಬರುವುದಿಲ್ಲ. ಇದು ಒಂದು ಉದಾಹರಣೆ ಮಾತ್ರ. ಇಂಥ ಅನಂತ ಕಾಮನೆಗಳು ಭಗವಂತನಲ್ಲಿ ಮಾತ್ರ ಇದೆ, ಜೀವರಲ್ಲಿ ಬರುವುದಿಲ್ಲ. ಆದರೂ ಎಲ್ಲ ಜೀವರು ತೃಪ್ತರು, ನಿತ್ಯರು, ಪೂರ್ಣರು ಅವರವರ ಯೋಗ್ಯತಾನುಸಾರವಾಗಿ. ಅವರಿಗೆ ಬೇಕೆನಿಸತಕ್ಕಂಥ ಬೇಡದೇ ಇರತಕ್ಕಂಥದ್ದು ಯಾವುದೂ ಇಲ್ಲ, ಬೇಕೆನಿಸೋದು ಎಲ್ಲವೂ ದೊರೆಯುತ್ತದೆ. ಅವರು ಬೇಕೆನಿಸುವ ಪದಾರ್ಥವು ಅತಿ ಕ್ಲುಪ್ತವಾದದ್ದು ಎಂಬತಕ್ಕಂಥ ಏನು ತಿಳಿಯಬೇಕು. ಇದು ತಾರತಮ್ಯದಲ್ಲಿ ಭಗವಂತನ ಗುಣಕಥನ. ಭಗವಂತ ಸರ್ವೋತ್ತಮ ಇದ್ದಾನೆ, ಮೊದಲೇ ಕಕ್ಷಲಿದ್ದಾರೆ ಅಂತ ಅಷ್ಟು ಮಾತ್ರ ನಾವು ತಿಳಿದುಕೊಂಡರೂ ಸಾಧ್ಯವಿಲ್ಲ. ಭಗವಂತನು ಒಂದೊಂದು ಗುಣದಲ್ಲೂ ಯಾವ ರೀತಿಯಲ್ಲಿ ವಿಶೇಷ ಇದೆ, ಜೀವನಿಗೆ ಹೇಗೆ ಭಿನ್ನನಾಗಿದ್ದಾನೆ, ಲಕ್ಷ್ಮಿಯಿಂದ ಹೇಗೆ ಭಿನ್ನನಾಗಿದ್ದಾನೆ, ಬ್ರಹ್ಮಾದಿ ದೇವತೆಗಳಿಂದ ಹೇಗೆ ಭಿನ್ನನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ಆದ್ದರಿಂದ ಈ ಪ್ರಮೇಯ ಸಂಗ್ರಹದಲ್ಲಿ ಭಗವಂತನ ಗುಣಚಿಂತನೆಯನ್ನು ತೋರಿಸಿದ್ದಾರೆ. ಇದು ತಾರತಮ್ಯದಲ್ಲಿ ನಾವು ವಿಶೇಷವಾಗಿ ತಿಳಿತಕ್ಕಂಥದ್ದು. ಇಂತಹ ಅನೇಕ ವಿಷಯಗಳನ್ನು ತಾರತಮ್ಯದಲ್ಲಿ ಭಗವಂತನ ಪರಮಾತ್ಮನ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಬಹಳ ಶಬ್ದಗಳಿದೆ, ಬಹಳ ಅರ್ಥಗಳಿದೆ, ಬಹಳ ಪ್ರಮೇಯಗಳಿದೆ. ಅದನ್ನು ನಾವು ಒಂದೊಂದಾಗಿ ನಾವು ಚಿಂತನೆ ಮಾಡಿಕೊಂಡರೆ ಮಾತ್ರ ತಾರತಮ್ಯ ಪೂರ್ಣವಾಗಿ ತಿಳಿದಂತೆ ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ನಾವು ಜ್ಞಾನಮಯಿ, ಅವನು ಜ್ಞಾನಮಯಿ, ನಾವು ಆನಂದಮಯಿ, ಅವನು ಆನಂದಮಯಿ, ನಾವು ಪೂರ್ಣಕಾಮರು, ಅವನು ಪೂರ್ಣಕಾಮರು ಅಂತ ಹೇಳಿ ನಾವು ಭಗವಂತನ ಸಾಮ್ಯವನ್ನು ನಾವು ಕಲ್ಪಿಸಿಕೊಂಡರೆ ಅದು ಎಂದಿಗೂ ಮೋಕ್ಷ ದೊರಕುವುದಿಲ್ಲ, ಬದಲಾಗಿ ತಮಸ್ಸಿಗೆ ಹೋಗಬೇಕಾಗುತ್ತದೆ. ಭಗವಂತನೊಡನೆ ಸಾಮ್ಯವಾಗಲಿ ಆಧಿಕ್ಯವಾಗಲಿ ಯಾವ ಕಲ್ಪಕ್ಕೂ ಯಾವ ಜೀವರು ಕಲ್ಪಿಸುವಂತಿಲ್ಲ. ಆದರೂ ಪೂರ್ಣ ಎಂಬತಕ್ಕಂಥದ್ದು ಯಥಾಯೋಗ್ಯ ಎಂಬ ಶಬ್ದದಿಂದ ನಾವು ಹೇಳಬೇಕೇ ಹೊರತು ಭಗವಂತ ನಾವಾಗುತ್ತೇವೆ. ಭಗವಂತ 4 ಶರೀರ, 4 ಹಸ್ತಗಳಲ್ಲಿ 4 ಆಯುಧಗಳನ್ನು ಧರಿಸಿದ್ದಾನೆ, ಹಾಗೆ ಮುಕ್ತರು ಧರಿಸಿದ್ದಾರೆ ಎಂದು ಪುರಾಣಗಳಲ್ಲಿ ಬರುತ್ತದೆ. ಆದರೆ ನಾವು ಅಷ್ಟೇ ಕೇಳಿದರೆ ಅದು ಯೋಗ್ಯ ಜ್ಞಾನವಲ್ಲ. ಭಗವಂತನ 4 ಹಸ್ತಗಳು ಆನಂದಮಯವಾದದ್ದು. ಆ ಆನಂದಮಯ ಜೀವರ ಆನಂದಮಯವೂ ಅತ್ಯಂತ ವಿಲಕ್ಷಣವಾಗಿರುತ್ತದೆ. ಭಗವಂತನ ಕೈಯಿರತಕ್ಕಂಥ ಆಯುಧಗಳು ಭಗವಂತನ ಸ್ವರೂಪಭೂತವಾದದ್ದು. ಆದ್ದರಿಂದ ಜೀವರ ಸ್ವರೂಪಭೂತವಾಗಿರತಕ್ಕಂಥ ಆಯುಧಗಳು ಭಗವಂತನಂತೆ ರೂಪವನ್ನು ಹೊತ್ತಿದ್ದರೂ ಸಹ ಅದು ಜೀವನ ಸ್ವರೂಪವೆನಿಸಿಕೊಳ್ಳುತ್ತದೆ ಹೊರತು ಭಗವಂತನ ಸ್ವರೂಪ ಎನಿಸಿಕೊಳ್ಳುವುದಿಲ್ಲ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಸಹ
ಸ್ವರೂಪದಲ್ಲಿ ಐಕ್ಯವಿಲ್ಲ. ಭಗವಂತನ ಸ್ವರೂಪ ಬೇರೆ, ಲಕ್ಷ್ಮಿಯ ಸ್ವರೂಪ ಬೇರೆ, ಬ್ರಹ್ಮಾದಿಗಳ ಸ್ವರೂಪ ಬೇರೆ, ಎಲ್ಲ ತೃಣಜೀವರ ಸ್ವರೂಪ ಬೇರೆ. ಭೇದ ಇಲ್ಲಿಯೂ ಇದೆ, ಭೇದ ಅಲ್ಲಿಯೂ ಇದೆ. ಅಲ್ಲಿಯೂ ಇರತಕ್ಕಂಥ ಭೇದ ಹೇಗೆ, ಇಲ್ಲಿರ್ತಕ್ಕಂಥ ಭೇದ ಹೇಗೆ ಎಂಬುದನ್ನು ವಿಶೇಷವಾಗಿ ತಿಳಿದುಕೊಳ್ಳಲೇಬೇಕು. ಅದೇ ಮೋಕ್ಷ ಎಂಬುದನ್ನು ತಿಳಿಯಬೇಕು. ಆದ್ದರಿಂದ ಭಗವಂತನ ಗುಣ ಚಿಂತನೆ, ಗುಣ ಲಕ್ಷಣವನ್ನು ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕು ತಾರತಮ್ಯ ವಿಷಯದಲ್ಲಿ. ಇದನ್ನು ಶ್ರೀ ಪುರಂದರದಾಸರು ನಮ್ಮ ಜೀವ ಪ್ರಕರಣದಲ್ಲಿ ಅನಿಮಿತ್ತವಾಗಿ ಇಲ್ಲಿ ನಮಗೆ ಬೋಧಿಸುತ್ತಿದ್ದಾರೆ. ಇಂತಹ ವಿಶೇಷ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಬರಲು ಸಾಧ್ಯ. ಇಂತಹ ಮನುಷ್ಯ ಜನ್ಮ ಬರಲು ತಂದೆ ತಾಯಿಗಳ ಅನುಗ್ರಹ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಮತ್ತು ವಾಯುದೇವರ ವಿಶೇಷ ಅನುಗ್ರಹದಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಇವರೆಲ್ಲರ ಅನುಗ್ರಹವಾದರೂ ಇವರೆಲ್ಲ ಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬರೂಪ. ಆ ಬಿಂಬನ ಆರಾಧನೆಯನ್ನೇ ನಾವು ಮಾಡಬೇಕು. ಬಿಂಬನಿಗೆ ನಾವು ಹೇಗೆ ನಮಸ್ಕರಿಸುವುದು? ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಅಂತ ವಿನಮ್ರವಾಗಿ ನಮಿಸೋಣ. ಭಾರತೀಯ ನಮಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.